ಹಾಯ್ ಹಲೋ ನಮಸ್ಕಾರಪ್ಪ ನಮ್ಮ ಕರ್ನಾಟಕ ಮಂದಿಗೆ ಹೆಂಗದ್ರಿ ಎಲ್ಲರೂ. ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಸಖತ್ತಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಫಸ್ಟ್ ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ನಾನು ಫಸ್ಟ್ ಮಾಡ್ತಾ ಇರೋ ಲಾಗ್ ವಿಡಿಯೋ. ನಾ ಯಾವುದೇ ರೀತಿ ಮೊದಲೇ ಲಾಗ್ ವಿಡಿಯೋಸ್ಗಳು ಮಾಡಿಲ್ಲ, ಆದರೆ ಕ್ರಿಯೇಟಿವ್ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ನನ್ನ ಟೆಕ್ ಚಾನಲ್ ಕೂಡ ಇದೆ, ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಅಂತ. ಆ ಚಾನಲ್ನಲ್ಲಿ ನನಗೆ 8K ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಅದರಲ್ಲಿ ನಾನು ಲಾಗ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿಲ್ಲ, ಅದಕ್ಕೆ ನಾನು ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ, ವಿಜಯ್ ಕ್ರಿಯೇಟಿವ್ ಲಾಗ್ಸ್ ಅಂತ. ಇದರಲ್ಲಿ ನಾನು ಲಾಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ನಾವು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದರೆ, ನಾವು ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಕೂಡಿ ದಾಂಡೇಲಿಗೆ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ. ಆ ಟ್ರಿಪ್ ಪ್ಲಾನ್ ಈಗ ಸಕ್ಸಸ್ ಆಗಿದೆ. ಬಹಳ ದಿನ ಆದಮೇಲೆ ಇದು ಒಂದೇ ಟ್ರಿಪ್ ಪ್ಲಾನ್ ಸಕ್ಸಸ್ ಆಗಿರೋದು. ಇದಕ್ಕಿಂತ ಮೊದಲು ಬಹಳಷ್ಟು ಟ್ರಿಪ್ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಈಗ ಒಂದು ಟ್ರಿಪ್ ಪ್ಲಾನ್ ಸಕ್ಸಸ್ ಆಗಿದೆ, ಅದಕ್ಕೆ ನಾವು ಈ ಟ್ರಿಪ್ಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದೀವಿ. ಮತ್ತು ಈ ಟ್ರಿಪ್ನಲ್ಲಿ ನಾವು ಏನೇನು ಎಂಜಾಯ್ಮೆಂಟ್ ಮಾಡ್ತೀವಿ ಮತ್ತು ಯಾವ ರೀತಿ ನಮ್ಮ ಜರ್ನಿ ಇರುತ್ತೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಅದೇ ರೀತಿ ನೀವು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ, ವಿಡಿಯೋ ತುಂಬ ಮಜವಾಗಿರುತ್ತೆ. ನಾನು ನಿಮಗೆ ಎಲ್ಲಾನು ಕೂಡ ಪಿನ್ ಟು ಪಿನ್ ತೋರಿಸ್ತಾ ಹೋಗ್ತೀನಿ. ಮೊದಲೇ ಹೇಳ್ಬಿಡ್ತೀನಿ, ಈ ಟ್ರಿಪ್ ನಾವು ಎಲ್ಲಿಂದ ಹೋಗ್ತಾ ಇದೀವಪ್ಪ ಅಂದರೆ, ನಾವು ಚಿಕ್ಕೋಡಿಯಿಂದ ದಾಂಡೇಲಿವರೆಗೆ ಹೋಗ್ತಾ ಇದ್ದೀವಿ. ಮತ್ತು ಈ ರೂಟ್ ಯಾವ ರೀತಿ ಇರುತ್ತೆ, ನಾವು ದಾಂಡೇಲಿ ಹೋಗೋದಕ್ಕೆ ಎಷ್ಟು ಅವರ್ ಆಗುತ್ತೆ ಮತ್ತು ಯಾವ ರೀತಿಯಾಗಿ ಜರ್ನಿ ಇರುತ್ತೆ ಅಂತ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಇವತ್ತು ವಿಡಿಯೋನ ಶುರು ಮಾಡೋಣ ನಮ್ಮ ದಾಂಡೇಲಿ ಟ್ರಿಪ್ ಜೊತೆಗೆ. ನೋಡಿರಿ ಫ್ರೆಂಡ್ಸ್, ನಾವೆಲ್ಲರೂ ಕೂಡಿ ಟೋಟಲ್ 10-11 ಜನ ಹೋಗ್ತಾ ಇದ್ವಿ ದಾಂಡೇಲಿ ಟ್ರಿಪ್ಗೆ. ಮತ್ತು ನಾವು ಕಾಲೇಜ್ ಮುಗಿಸಿ ಹಿಂಗೆ ಬರೋದಕ್ಕೆ ನಮಗೆ ಮಧ್ಯಾಹ್ನ 2 ಗಂಟೆ ಆಯಿತು. ಈಗ ನಾವು 2 ಗಂಟೆಗೆ ಇಲ್ಲಿಂದ ಜಾಗ ಬಿಡ್ತಾ ಇದ್ವಿ. ಇನ್ನು ನಾವು ದಾಂಡೇಲಿ ಹೋಗಿ ತಲುಪೋದಕ್ಕೆ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ, ಆದರೆ ನಾವು ಹಾಗೆ ಜರ್ನಿನ ಮಾಡ್ತೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಎಂಜಾಯ್ಮೆಂಟ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮಗೂ ಕೂಡ ಎಲ್ಲನೂ ತೋರಿಸ್ತಾ ಹೋಗ್ತೀವಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಲಕ್ಷ್ಮಿಗೆ ಶಿಕ್ಷೆಯಲ್ಲಿ ನನ್ನ ದೇವಿ ಕಾಣುವಳು ಶಿಕ್ಷೆಯಲ್ಲಿ ನನ್ನ ದೇವಿ ಕಾಣುವಳು. ನೋಡ್ರಿ, ಹಂಗೆ ಗಾಡಿ ಒಳಗೆ ಟೈಮ್ ಪಾಸ್ ಮಾಡ್ಕೋತಾ ಡ್ಯಾನ್ಸ್ ಮಾಡ್ಕೋತಾ ಹಂಗೆ ನಡು ದಾರಿ ಒಳಗೆ ಒಂದು ಕಡೆ ಗಾಡಿ ನಿಲ್ಲಿಸಿದ್ರು ರೀ. ನಿಲ್ಲಿಸಿ ಇಲ್ಲಿ ಯಾರ್ಯಾರಿಗೆ ಏನೇನು ತಿನ್ನಬೇಕು ಮತ್ತು ಕುಡಿಯಾಕಬೇಕೆಲ್ಲ ತೊಗೊಂಡ್ರು. ಅದೆಲ್ಲ ಆದ ತಕ್ಷಣ ಮತ್ತೆ ನಾವು ಗಾಡಿ ಹತ್ತಿದ್ವಿ. ಎಂಜಾಯ್ಮೆಂಟ್ ಮಾಡ್ಕೋತ ನಾವು ಬೆಳಗಾವಿಗೆ ಬಂದೀವಿ ರೀ. ಬೆಳಗಾವಿಗೆ ಬಂದು ಒಂದು ಕಡೆ ಗಾಡಿ ನಿಲ್ಲಿಸಿದ್ವಿ. ಅಲ್ಲಿ ಎಲ್ಲ ಕಾಜು ಗಿಡಗಳದಾವಂತ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಕಾಜು ತಿನ್ನೋದಕ್ಕೆ ಗಿಡಗಳೆಲ್ಲ ನೋಡೋಕೆ ಕರ್ಕೊಂಡು ಹೋದರು. ಮತ್ತು ಅಲ್ಲಿ ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡಿದ್ವಿ. ಇಲ್ಲಿ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಂಡ್ವಿ ಮತ್ತು ವಿಡಿಯೋ ಮಾಡೋರು ವಿಡಿಯೋ ಮಾಡ್ಕೊಂಡ್ರು. ಎಲ್ಲನೂ ಕಾಜುವನ್ನು ಕೂಡ ತಿಂದ್ವಿ. ಅದಾದ ತಕ್ಷಣ ನಮ್ಮ ದೋಸ್ತಂದು ವಿಡಿಯೋ ಮಾಡೋದಿತ್ತು. ನಮ್ಮ ಗ್ರೂಪ್ ಒಳಗೆ ಸ್ಮಾರ್ಟ್ ಬಾಯ್ ಅಂದರೆ ಇವ. ನೋಡಿರಿ, ನಮ್ಮ ಸ್ಲೋ ಮೋಷನ್ ವಿಡಿಯೋ ಮಾಡೀನಿ, ಅವನೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ನೋಡಿದ್ರಲ್ಲ ನಮ್ಮ ಸ್ಮಾರ್ಟ್ ಬಾಯ್ನ. ಈಗ ಮತ್ತೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಗಾಡಿ ಹತ್ಬೇಕಂತ ಗಾಡಿ ಹತ್ತಿದ್ವಿ. ಮತ್ತೆ ಎಂಜಾಯ್ಮೆಂಟ್ ಮಾಡೋಣ ಬನ್ನಿ. ನೋಡ್ರಿ, ಹಂಗೆ ಟೈಮ್ ಪಾಸ್ ಮಾಡ್ಕೋತು ನಡು ಅದೇ ತನಕ ಬಂದು. ಆದರೆ ಇನ್ನೂ ಕೂಡ ನಾವು ದಾಂಡೇಲಿ ತಲುಪಲಿಲ್ಲ. ಈಗ ಕತ್ಲಾಯಿತು. ಇಲ್ಲಿ
ಇಲ್ಲೇ ಕತ್ಲಾದರೂ ಕೂಡ ನಾವು ಇನ್ನೂ ದಾಂಡೇಲಿಗೆ ಹೋಗಿಲ್ಲ. ಇನ್ನೂ ದಾಂಡೇಲಿ ಹೋಗಬೇಕು, ಆದರೆ ಇನ್ನೂ ನಮ್ಮ ಫ್ರೆಂಡ್ಸ್ ಎಲ್ಲ ಟೈಮ್ ಪಾಸ್ ಮಾಡ್ತಾ ಹಾಗೆ ಎಂಜಾಯ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇನ್ನೂ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ಹೋದ ತಕ್ಷಣ ಎಷ್ಟು ಗಂಟೆ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ಇನ್ನೊಂದು ಡ್ಯಾನ್ಸ್ ಮಾಡೋಣ ಬನ್ನಿ. ನೋಡ್ರಿ, ಹಿಂಗೆ ಎಂಜಾಯ್ಮೆಂಟ್ ಮಾಡ್ಕೋತಾ ನಾವು ಅಂತೂ ಇಂತೂ ದಾಂಡೇಲಿಗೆ ಬಂದು ಸೇರಿದ್ವಿ. ಈ ದಾಂಡೇಲಿಗೆ ಬರೋದಕ್ಕೆ ನಮ್ಗೆ ಎಷ್ಟು ಗಂಟೆ ಆಯ್ತಪ್ಪ ಅಂದರೆ ಇಲ್ಲಿ 7:15 ನಾವು ಬಂದ್ವಿ. ಅಂದರೆ 7:30 8 ಗಂಟೆ ಆಯಿತು ಬರೋದಕ್ಕೆ. ಅಲ್ಲಿ ನಾವು 2 ಗಂಟೆಗೆ ಜಾಗ ಬಿಟ್ಟಿದ್ವಿ, ಇಲ್ಲಿ 8 ಗಂಟೆ ಆಯಿತು. ಮತ್ತು ಇಲ್ಲಿ ಬಂದು ನಾವು ಎಲ್ಲ ರೂಮ್ ಬುಕ್ ಮಾಡ್ಕೊಂಡ್ವಿ. ನಮ್ಮ ಬ್ಯಾಗ್ನೆಲ್ಲ ರೂಮಲ್ಲಿಟ್ಟು ಎಲ್ಲರೂ ಕೂಡ ಸುಸ್ತಾಗಿತ್ತು. ಡೈರೆಕ್ಟಾಗಿ ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಜಂಪ್ ಆಗಿಬಿಟ್ವಿ. ಸ್ವಿಮ್ಮಿಂಗ್ ಪೂಲ ಮತ್ತು ಎಲ್ಲ ರೇನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಊಟಕ್ಕೆ ಟೈಮ್ ಆಯಿತು. 9:30 ಆಯಿತು. ಅಲ್ಲಿಗೆ 9:30ಗೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಎಲ್ಲ ಊಟ ಮಾಡಿದ್ವಿ. ನಾನ್ ವೆಜ್ಜು ಮತ್ತು ವೆಜ್ ಎಲ್ಲ ಕೂಡ ಇತ್ತು. ನಾನ್ ವೆಜ್ ಅನ್ಲಿಮಿಟೆಡ್ ಇತ್ತು, ನೀವು ಎಷ್ಟು ಬೇಕಾದ್ರೂ ತಿನ್ಬೋದು. ಅದಾದ ತಕ್ಷಣ ನಮಗೆ ಫೈರ್ ಕ್ಯಾಂಪ್ ಹಾಕ್ಕೊಟ್ರು. ಎಲ್ಲರೂ ಕೂಡ ಹೋಗಿ ಫೈರ್ ಕ್ಯಾಂಪ್ಗೆ ಸೇರಿದ್ವಿ. ಮತ್ತು ಎಲ್ಲರೂ ಕೂಡ ಗುಂಪಾಗಿ ಕೊಟ್ಟು 1 ಅವರ್ ತನಕ ಫೈರ್ ಕ್ಯಾಂಪ್ ಮಾಡಿಕೊಂಡು ನೋಡಿ ಎಲ್ಲರೂ ಕೂಡ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಮತ್ತೆ ಹೋಗಿ ರೂಮ್ನಲ್ಲಿ ಮಲ್ಕೊಂಡ್ವಿ. ಮತ್ತು ಮಾರ್ನಿಂಗ್ 7 ಗಂಟೆಗೆ ಮಾರ್ನಿಂಗ್ ವಾಕ್ ಬರಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ವಾಕಿಂಗ್ ಹೋಗಬೇಕು. ಅದಕ್ಕೆ ನೋಡ್ತಾರೆ ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ ಅರ್ಧ ಜನ, ಆದರೆ ಇನ್ನೂ ಅರ್ಧ ಜನ ಮಾತಾಡ್ತಾ ಕೂಳ್ತಿದ್ದಾರೆ. ನೋಡಿ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಹಾಗೆ ಮಲ್ಕೊಳ್ಳೋದಕ್ಕೆ 12 ಗಂಟೆ ಆಯಿತು. ನಾವು ಹಾಗೆ ಡಿಸ್ಕಷನ್ ಮಾಡ್ತಾ ಮಲ್ಕೊಂಡ್ವಿ. ಮತ್ತು ಮಾರ್ನಿಂಗ್ 6 ಗಂಟೆಗೆ ಅಂದರೆ ಎಚ್ಚರ ಆಯಿತು. ನೋಡ್ತಾರೆ ಮಾರ್ನಿಂಗ್ ನೇಚರ್ ಯಾವ ಥರ ಇದೆ ಇಲ್ಲಿ ಅಂತ. ನೋಡಿರಿ 7:30 ಆಯಿತು. ನಾವು ಹಂಗೆ ಹಿಂಗೂ ಫ್ರೆಶ್ ಅಪ್ ಆಗೋದಕ್ಕೆ ಮತ್ತು ಎಲ್ಲ ಬ್ರಷ್ ಮಾಡೋದಕ್ಕೆ 7:30 ಆಯಿತು. ಅಲ್ಲಿಂದ ಹೊರಟ್ವಿ. ನೋಡಿ ಈ ರೀತಿ ನಮ್ಮನ್ನು ಕಾಡಿನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ವಾಕಿಂಗ್ಗೆ. ಈಗ ಮೇಲೆ ಒಂದು ಗುಡ್ಡದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಫೋಟೋ ಶೂಟ್ ಎಲ್ಲನೂ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ನಾವು ಈ ರೀತಿ ದಟ್ಟ ಕಾಡಿತ್ತು. ಇದರಲ್ಲಿ ಯಾವುದೇ ರೀತಿ ಹುಲಿ ಸಿಂಹ ಬಂದರೂ ನಮ್ಮ ಅದಕ್ಕೆ ಆಹಾರ ಆಗಿಬಿಡ್ತೇವೆ. ಹಾಗಂತ ಇದರಲ್ಲಿ ಯಾವುದೇ ರೀತಿ ಪ್ರಾಣಿಗಳು ಬರೋದಿಲ್ಲ. ಇಲ್ಲಂತೂ ನೋಡೋದಕ್ಕೆ ಸಖತ್ತಾಗಿತ್ತು ಈ ನೇಚರು. ಹಾಗೆ ನಡ್ಕೊಳ್ತಾ ಮೇಲ್ಗಡೆ ಹೋದ್ವಿ. ಇದಂತೂ ಒಂದು ದೊಡ್ಡ ಬೆಟ್ಟದ ಥರನೇ ಇತ್ತು. ಇಲ್ಲೆಲ್ಲ ಕಲ್ಲು ಬಂಡೆಗಳು ಎಲ್ಲ ಇತ್ತು. ಇಲ್ಲಿ ಹೋಗಿ ಮಸ್ತಾಗಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಫ್ರೆಂಡ್ಸು ನಾವು ಎಲ್ಲರೂ ಕೂಡ ಫೋಟೋ ಶೂಟ್ನ ಇಲ್ಲೇ ಮಾಡ್ಕೊಂಡ್ವಿ. ಇಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ತುಂಬ ಕಾಡಿನ ಥರ ಇದೆ. ಇಲ್ಲಿ ಹೋಗಿ ಎಲ್ಲರೂ ಫೋಟೋ ಶೂಟ್ ಎಲ್ಲನೂ ಮುಗಿಸ್ಕೊಂಡ್ವಿ. ಮತ್ತು ಎಲ್ಲ ವಿಡಿಯೋ ಕೂಡ ಮಾಡ್ಕೊಂಡ್ವಿ. ಅದೇ ರೀತಿ ಫುಲ್ ಎಂಜಾಯ್ಮೆಂಟ್ ಆಯಿತು ಇಲ್ಲಿ. ನೋಡಿರಿ ಫೋಟೋ ಶೂಟ್ ವಿಡಿಯೋ ಶೂಟ್ ಮುಗಿಸ್ಕೊಂಡು ಎಲ್ಲ ಹೋಗುವಷ್ಟರಲ್ಲಿ ನಮ್ಮದು ನಾಷ್ಟಾ ಟೈಮ್ ಆಗಿತ್ತು. ನಾಷ್ಟಾ ಟೈಮ್ ಆಗೋದಕ್ಕೆ ನಾವು ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಎಲ್ಲ ನಾಷ್ಟ ಮಾಡ್ಕೊಂಡ್ವಿ. ಇಲ್ಲೆಲ್ಲ ಇಡ್ಲಿ ನಾಷ್ಟ ಎಲ್ಲ ಮಾಡಿದ್ವಿ. ಅದಾದ ತಕ್ಷಣ ಇಂಡೋರ್ ಗೇಮ್ಸ್ ಇತ್ತು. ನಾವು ಇಂಡೋರ್ ಗೇಮ್ಸ್ ಕೂಡ ಆಡ್ಕೊಂಡ್ವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಇಂಡೋರ್ ಗೇಮ್ಸ್ ಎಲ್ಲನೂ ಆಡಿದ್ವಿ. ಅದಾದ ತಕ್ಷಣ ಮತ್ತೆ ನಾವು ಗಾಡಿನ ಹತ್ತಿದ್ವಿ. ಯಾಕಪ್ಪ ಅಂದರೆ ಇಲ್ಲಿ ನಾವು ರಿವರ್ ರಾಫ್ಟಿಂಗ್ಗೆ ಹೋಗಬೇಕು ದಾಂಡೇಲಿಗೆ. ಆ ರಿವರ್ ರಾಫ್ಟಿಂಗ್ ಹೋಗೋದಕ್ಕೆ ದಾಂಡೇಲಿ ರಿವರ್ಗೆ ನಮ್ಮ ರೆಸಾರ್ಟಿಂದ 25 ಕಿಲೋಮೀಟರ್ಸ್ ಇತ್ತು. ಆ 25 ಕಿಲೋಮೀಟರ್ ಹೋಗ್ಬೇಕಂದ್ರೆ ಮತ್ತೆ ನಾವು ಗಾಡಿಯಲ್ಲೇ ಹೋಗಬೇಕು. ಅದಕ್ಕೆ ನಾವು ಮತ್ತೆ ಈ ರೀತಿ ಗಾಡೀಲಿ ಟ್ರಾವೆಲ್ ಮಾಡ್ತಾ ಹೋದ್ವಿ. ನೋಡಿರಿ ಹಂಗೆ ಹಿಂಗೆ ಬಂದು ನಾವು ದಾಂಡೇಲಿ ನದಿಗೆ ಸೇರ್ಕೊಂಡ್ವಿ. ಇದು ನಾವು ಬಂದಿರೋದು ಕಾಳಿ ನದಿ. ಇಲ್ಲಿ ಬಂದು ನಾವು ಟಿಕೆಟ್ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡು ಅವ್ರಿಗೆ ಟಿಕೆಟ್ನ ಕೊಟ್ಟು ನಮ್ಮ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಿದ್ದೀವಿ. ಅಲ್ಲಿ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ಎಲ್ಲ ಪ್ರೊಸೀಜರ್ ಮುಗೀತು. ಬನ್ನಿ ನಾವು ಆ ಕಡೆ ಕೇಳೋಣ.
ನೋಡ್ರಿ ಫ್ರೆಂಡ್ಸ್, ಈಗ ನಮ್ಮದು ಫಸ್ಟ್ ಇವೆಂಟ್ ಕೈಕಿಂಗ್ ಇದೆ. ಎಲ್ಲರೂ ಕೂಡ ಕೈಕಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡ್ರಿ ಹಂಗೆ ಹಿಂಗೆ ಮಾಡ್ತಾ ಎಲ್ಲರೂ ಕೂಡ ಕೈಕಿಂಗ್ ಮುಗಿಸಿದ್ವಿ. ಫುಲ್ ಎಂಜಾಯ್ಮೆಂಟ್ ಆಯಿತು. ಇದಾದ ತಕ್ಷಣ ನೆಕ್ಸ್ಟ್ ನಮ್ಮದು ಜಿಪ್ ಲೈನ್ ಇತ್ತು. ಜಿಪ್ ಲೈನ್ ಮಾಡಕ್ಕೆ ಹೋದ್ವಿ. ನೋಡ್ರಿ ಫ್ರೆಂಡ್ಸ್, ಈ ಜಿಪ್ ಲೈನ್ ಅಂತೂ ತುಂಬ ಮಜವಾಗಿತ್ತು. ಇದನ್ನ ಮಾಡೋದಕ್ಕೆ ನಮಗೆ ತುಂಬ ಎಂಜಾಯ್ಮೆಂಟ್ ಆಯಿತು. ಇದಾದ ತಕ್ಷಣ ಅಲ್ಲಿ ನೆಕ್ಸ್ಟ್ ನಮಗೆ ಬೋಟಿಂಗು ಮತ್ತು ಸ್ವಿಮ್ಮಿಂಗ್ ಇತ್ತು. ಆ ಸ್ವಿಮ್ಮಿಂಗ್ ಮತ್ತು ಬೋಟಿಂಗ್ನಲ್ಲಿ ನಮಗೆ ಮೊಬೈಲ್ ಅಲೌ ಇರಲಿಲ್ಲ. ಅದಕ್ಕೆ ನಾವೀಗ ಅಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಈಗ ರಿವರ್ ರಾಫ್ಟಿಂಗ್ ಇದೆ, ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಈ ರಿವರ್ ರಾಫ್ಟಿಂಗ್ ಅಂತೂ ಎಲ್ಲದಕ್ಕಿಂತ ಮಸ್ತಾಗಿತ್ತು. ಇದರಲ್ಲಿ ನಾವು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ನಾನು ನಿಮಗೆ ಎಲ್ಲ ಫೋಟೋಸ್ ಕೂಡ ಹಾಕಿದ್ದೆ, ಅದನ್ನ ನೀವು ನೋಡಿರ್ಬೋದು. ಅದರಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿರಲ್ಲ, ಅದನ್ನ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದರಲ್ಲಿ ನಮ್ಮ 3 ಫ್ರೆಂಡ್ಸ್ ಎಲ್ಲರೂ ಕೂಡ ಕೆಳಗಡೆ ಬಿದ್ದಿದ್ರು ಬೋಟ್ನಿಂದ. ನೋಡಿ ಇಲ್ಲಿ ಯಾವ ಥರ ಬಿದ್ದಿದ್ದಾರೆ ಅಂತ. 3 ಫ್ರೆಂಡ್ಸ್ ಎಲ್ಲರೂ ಕೂಡ ಬೋಟ್ನಿಂದ ಕೆಳಗಡೆ ಬಿದ್ದಿದ್ರು. ಮತ್ತು ಅವರು ಇಸ್ಕೊಂಡು ಮೇಲ್ಗಡೆ ಬಂದರು. ಅವ್ರು ನೀವು ಬಿದ್ದರೂ ಕೂಡ ಮೇಲ್ಗಡೆ ಅವರು ಮತ್ತೆ ವಾಪಸ್ ಕರ್ಕೊಳ್ತಾರೆ. ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ನಿಮಗೆ ಫುಲ್ ಸೇಫ್ಟಿ ಇರುತ್ತೆ ಮತ್ತು ನೀರಲ್ಲಿ ಮುಳುಗೋದಿಲ್ಲ. ಇದಾದ ತಕ್ಷಣ ಮತ್ತೆ ನಮ್ಮ ರೈಡರ್ ದೋಸ್ತ ನೋಡ್ತಾ ಇರ್ಬೋದು, ಇಲ್ಲಿ ಈ ರೀತಿ ರೈಡಿಂಗ್ ಮಾಡೋದಕ್ಕೆ ಮತ್ತೆ ಎಕ್ಸ್ಟ್ರಾ ರೊಕ್ಕ ಕೊಟ್ಟು ಬಂದ. ನಾವು ಮತ್ತೆ ಅಲ್ಲಿ ಹೋಗಿ ಎಲ್ಲ ಫೋಟೋಶೂಟ್ನೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಎಲ್ಲ ಗಾಡಿ ಹತ್ತಿದ್ವಿ. ಗಾಡಿ ಹತ್ಕೊಂಡು ಮತ್ತೆ ವಾಪಸ್ ನಾವು ರೆಸಾರ್ಟ್ಗೆ ಹೋಗಬೇಕು. 25 ಕಿಲೋಮೀಟರ್ಸ್ ಇತ್ತು. ಮತ್ತು ಇದೇ ರೀತಿ ಕಾಡಲ್ಲಿ ನಾವು ಜರ್ನಿ ಮಾಡ್ತಾ ನಮ್ಮ ರೆಸಾರ್ಟ್ಗೆ ವಾಪಸ್ ಹೋಗಬೇಕು. ರೆಸಾರ್ಟ್ಗೆ ಹೋಗಿ ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ಜಂಪ್ ಆದ್ವಿ. ಮತ್ತು ಸ್ವಿಮ್ಮಿಂಗ್ ಪೂಲ್ನಲ್ಲಿ ತುಂಬ ಎಂಜಾಯ್ಮೆಂಟ್ ಮಾಡ್ಕೊಂಡ್ವಿ. ಎಲ್ಲ ಮುಗಿದ ತಕ್ಷಣ ನಮಗೆ ಚೆಕ್ಔಟ್ ಟೈಮಿಂಗ್ ಆಯಿತು. ಸಂಜೆ 5:30 ಆಯಿತು. 5:30ಗೆ ನಮಗೆ ಚೆಕ್ಔಟ್ ಟೈಮಿಂಗ್ ಇತ್ತು. ಎಲ್ಲರೂ ಕೂಡ ಚೆಕ್ಔಟ್ ಮಾಡ್ಕೊಂಡ್ವಿ. ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮತ್ತೆ ಎಲ್ಲರೂ ಕೂಡ ಗಾಡಿ ಹತ್ತಿದ್ವಿ. ಎಲ್ಲರೂ ಮಾರ್ನಿಂಗಿಂದ ಬೋಟಿಂಗು ಮತ್ತು ಕೈಕಿಂಗು ಆಗಿರ್ಬೋದು, ಎಲ್ಲ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಜಾಕ ಮಾಡಿ ಎಲ್ಲರಿಗೂ ಸುಸ್ತಾಗಿತ್ತು. ಮತ್ತು ಎಲ್ಲರೂ ಕೂಡ ಬೆಳಗಾವಿ ತನಕ ಎಲ್ಲರೂ ಕೂಡ ಗಾಡಿಯಲ್ಲೇ ಮಲ್ಕೊಂಡ್ವಿ. ಕೆಲವರು ಮೊಬೈಲ್ ನೋಡೋರು ಮೊಬೈಲ್ ನೋಡ್ತಾ ಇದ್ರು. ಮತ್ತು ನಾವೆಲ್ಲರೂ ಕೂಡ ಮಲ್ಕೊಂಡ್ವಿ. ಬೆಳಗಾವಿ ಬಂದ ತಕ್ಷಣ ಮತ್ತೆ ಎಚ್ಚರ ಆಯಿತು. ಬೆಳಗಾವಿಲಿ ಮತ್ತೆ 1-1.5 ಕಿಲೋಮೀಟರ್ ಎಲ್ಲ ನಡೆದು ಮತ್ತೆ ಹೋಗಿ ಅಲ್ಲೆಲ್ಲ ಊಟ ಮಾಡ್ಕೊಂಡ್ವಿ. ಸಖತ್ತಾಗೆಲ್ಲ ನಾನ್ ವೆಜ್ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಗಾಡಿಯಲ್ಲೇ ಹತ್ಕೊಂಡು ಮತ್ತೆ ಮಜಾ ಮಾಡ್ತಾ ಹೋಗ್ತಾ ಇದ್ವಿ. ವಾಪಸ್ ಬಂದು ಎಲ್ಲರೂ ಗಾಡಿ ಹತ್ತೋಷ್ಟರಲ್ಲಿ ಮತ್ತೆ 10:30 ಆಯಿತು. 10:30-11 ಗಂಟೆ ಇಲ್ಲೇ ಆಯಿತು ಬೆಳಗಾವಿಯಲ್ಲಿ. ಅಲ್ಲಿಂದ ಮತ್ತೆ ನಾವು ಜಾಗ ಬಿಟ್ವಿ. ದಾಂಡೇಲಿ ಜರ್ನಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ
ನಮ್ಮ ಚಾನಲ್ಗೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಗೆ ಏನು ಅನಿಸ್ತಂತ ಒಂದು ಕಾಮೆಂಟ್ ಕೂಡ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.